ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನ ಪ್ರತಿನಿತ್ಯವೂ ಕಾದು ಪರಿಪಾಲನೆ ಮಾಡುತ್ತಿರುವುದಕ್ಕಾಗಿ ದೇವರಿಗೆ ಕೋಟಿ ಕೋಟಿಗಳ ಸ್ತೋತ್ರಗಳನ್ನು ಸಮರ್ಪಣೆ ಮಾಡುತ್ತೇನೆ. ಈ ದಿನವು ಬಹಳ ಸಂತೋಷವಾದ ದಿನವಾಗಿದೆ. ಈ ದಿನವು ನಮ್ಮ ಜೀವಿತದಲ್ಲಿ ಮರೆಯಲಾರದಂತ ಒಂದು ದಿವಸ. ನನಗೆ ಒಂದು ಉನ್ನತವಾದ ಕೆಲಸ ಸಿಕ್ಕಿದಂತ ದಿವಸ, ನನಗೆ ಒಂದು ಉನ್ನತವಾದಂತ ಸ್ಥಳ ಸಿಕ್ಕಿದಂತ ದಿವಸ, ಒಂದು ಮನೆಯಲ್ಲಿ ನಂಬಿಗಸ್ತನಾಗಿ ನಡೆದುಕೊಳ್ಳುವುದಕ್ಕೆ ಕೃಪೆಯನ್ನ ಸಿಕ್ಕಿದಂತ ದಿವಸವಾಗಿದೆ. ಏನಂತಂದ್ರೆ, ಇವತ್ತು ನಮ್ಮ ಸೇವೆ ಪ್ರಾರಂಭವಾಗಿ ಸತತವಾಗಿ 7 ವರ್ಷಗಳು ತುಂಬಿ 8ನೇ ವರ್ಷವು ಪ್ರಾರಂಭ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಆತನ ಕೃಪೆ ಆಗಿದೆ. ಇವತ್ತೆಷ್ಟೋ ಹೋರಾಟಗಳು, ಎಷ್ಟೋ ಸಂಕಷ್ಟಗಳು, ಮನುಷ್ಯರ ವಿರುದ್ಧತ್ವ, ಎಷ್ಟೋ ಜನಗಳ ಒಂದು ಹೋರಾಟಗಳ ನಿಮಿತ್ತವಾಗಿ ಸಂಕಷ್ಟಗಳು, ಎಷ್ಟೋ ಹಿಂಸೆಗಳು, ಊಟ ತಿನ್ನುವುದಕ್ಕಾಗಿರ್ಬೋದು, ಪ್ರತಿಯೊಂದು ಓಡಾಟದ ವಿಷಯದಲ್ಲಾಗಿರ್ಬೋದು, ಬಹಳ ಯುದ್ಧ ಹೋರಾಟಗಳು. ಆದರೂ ದೇವರು ನನ್ನನ್ನು ಕಾದು ಮುನ್ನಡೆಸಿದ್ದಾನೆ. ನನ್ನನ್ನು ಮುನ್ನಡೆಸುತ್ತಾ ಆತನ ಉದ್ದೇಶಗಳನ್ನ ಪೂರೈಸುತ್ತಾ ಬಂದಿದ್ದಾನೆ. ಎಷ್ಟೋ ಕಾರ್ಯಗಳನ್ನ ಕೈಗೂಡಿಸುವಂತೆ ದೇವರ ಕೃಪೆಯನ್ನ ಕೊಟ್ಟಿದ್ದಾನೆ. ಇದೆಲ್ಲದಕ್ಕೂ ಕಾರಣ ಏನು? ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಜ್ಞಾನೋಕ್ತಿ 28:20ನೇ ವಚನ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ಹಲ್ಲೆಲೂಯಾ. ನೋಡ್ರಿ, ಕರ್ತನ ಒಂದು ವಾಕ್ಯ ಹೇಳ್ತಾ ಇದೆ, ಒಬ್ಬ ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗಿ ಮಾರ್ಪಡ್ತಾನೆ. ಪ್ರಿಯ ಸೋದರ ಸೋದರಿ, ನಿಮ್ಮ ಜೀವಿತದಲ್ಲಿ ಆಶೀರ್ವಾದವು ಪರಿಪೂರ್ಣವಾಗಿ ಮಾರ್ಪಡಬೇಕು ಅಂದ್ರೆ ನಾವು ಮನುಷ್ಯರಿಗೆ ಮತ್ತು ನಮ್ಮ ದೇವರಿಗೆ ನಂಬಿಗಸ್ತರಾಗಿ ನಡೆದುಕೊಳ್ಬೇಕು. ಇವತ್ತು ಓನರ್ ಇದ್ದಾಗ ನಾವು ಕೆಲಸ ಮಾಡುವಂಥದ್ದು, ಓನರ್ ಇಲ್ಲದಲ್ಲೇ ಇದ್ದಾಗ ಕೆಲಸ ಮಾಡುವಂಥದ್ದು. ಕರ್ತನು ನೋಡ್ತಾ ಇರ್ತಾನಲ್ಲ, ನಿನ್ನ ಏನ್ ಮಾಡ್ತಾ ಇದೆ ಎಂಬುದಾಗಿ. ಕರ್ತನು ನಿನ್ನ ಮೇಲೆ ದೃಷ್ಟಿಯನ್ನು ಇಟ್ಟಿರ್ತಾನಲ್ಲ. ಪ್ರಿಯ ಸೋದರ ಸೋದರಿ, ಕರ್ತನು ನಿನ್ನ ಜೀವಿತದಲ್ಲಿ ಹೇಳುವುದನ್ನ ನೀನು ಕೇಳಿ ಮಾಡುವಾಗ ನಿನ್ನ ನಂಬಿಗಸ್ತಿಕೆಯನ್ನ ದೇವರ ಕಾರಣ ನೋಡ್ತಾನೆ. ಯಾಕಂದ್ರೆ ಅಬ್ರಹಾಮ ಆಗಿರ್ಬೋದು, ಮೋಶೆ ಆಗಿರ್ಬೋದು, ಇನ್ನು ಹಲವಾರು ದಾವಿದ ಆಗಿರ್ಬೋದು, ಸಾಮುವೇಲ್ ಆಗಿರ್ಬೋದು, ಡ್ಯಾನಿಯಲ್ ಆಗಿರ್ಬೋದು, ಇನ್ನು ದೈವ ಸೇವಕರುಗಳೆಲ್ಲ, ಪ್ರವಾದಿಗಳೆಲ್ಲ, ಅವರು ಯಾಕೆ ನಂಬಿಗಸ್ತರಾಗಿ ಇದು ಮಾಡಿದ್ರು ಅಂದ್ರೆ ಅವರು ದೇವರ ಮಾತುಗಳನ್ನ ಕೇಳಿ ಅವರು ನಡೆದುಕೊಳ್ತಾ ಇದ್ರು. ನನ್ನ ಜೀವಿತದಲ್ಲೂ ಸಹ ಈ ಸೇವೆ ಇಷ್ಟು ವರ್ಷಗಳು ಸತತವಾಗಿ ಎಲ್ಲ ಹೋರಾಟಗಳಿಂದ ಜಯವನ್ನು ಕಾಣಲಿಕ್ಕೆ ಒಂದೇ ಒಂದು ಕಾರಣ ಏನಂದ್ರೆ, ಸಹೋದರ ಮೋಹನ್ ಸಿ ಲಾಜರಸ್ ಅಯ್ಯನವರು ಒಂದು ಸಾಕ್ಷಿಗಳನ್ನು ಹಂಚಿಕೊಳ್ಳುವಂತ ಸಂದರ್ಭದಲ್ಲಿ ತಮ್ಮ ಜೀವಿತದಲ್ಲಿ ಅವರ ಸೇವೆ ಹೇಗೆ ಬೆಳವಣಿಗೆ ಆಯಿತು ಎಂಬುದಾಗಿ ಹೇಳಲ್ಪಡ್ತಾರೆ. ಅದೇನಂತಂದ್ರೆ, ಅವರಿಗೆ ಒಬ್ರು ಸೇವಕರಾದಂತ DCS ದಿನಕರಯ್ಯನವರು ಒಂದು ಮಾತನ್ನ ಹೇಳ್ತಾರೆ, ನೀನೇನೇ ಮಾಡುವುದಾದರೂ ದೇವರ ಹತ್ರ, ಅದು ಸಣ್ಣ ಕೆಲಸ ಆಗಿರ್ಬೋದು, ದೊಡ್ಡ ಕೆಲಸ ಆಗಿರ್ಬೋದು, ನೀನು ಕರ್ತನ ಸಮ್ಮುಖದಲ್ಲಿ ಕೇಳಿ ನೀನು ಮಾಡು. ಆತನ ಹೂ ಅಂದ್ರೆ ಮಾಡು, ಇಲ್ಲ ಅಂತಂದ್ರೆ ಮಾಡೋದಕ್ಕೆ ಹೋಗಬೇಡ. ಅವರು ಅದನ್ನೇ ಫಾಲೋ ಅಪ್ ಮಾಡಿದ್ರು. ಅವರು ಹೇಳಿದಂತ ಅವರ ಸೇವೆ ಅಷ್ಟು ಬೆಳೆಯಲ್ಪಟ್ಟಾಗ ನಮ್ಮ ಹೃದಯವು ಆ ಮಾತುಗಳಿಂದ ಬಹಳವಾಗಿ ಬಾಧಿಸಲ್ಪಡ್ತು, ಬಹಳವಾಗಿ ನನ್ನನ್ನ ತಟ್ಟೆಬ್ಬಿಸಿತು. ಆಗ ನಾನು ತೀರ್ಮಾನ ಮಾಡ್ತೇನೆ, ನನ್ನ ಸೇವೆ ಆದಿಯಲ್ಲಿ ದೇವರೇ ನೀನು ಹೇಳುವುದನ್ನ ನಾನು ಮಾಡ್ತೀನಿ ಎಂಬುದಾಗಿ. ನಾನು ಏನೇ ತೆಗೆದುಕೊಳ್ಬೇಕಂದ್ರೂ ಕರ್ತನ ಸಮ್ಮುಖದಲ್ಲಿ, ನನ್ನ ಮನೆಗೆ ಒಂದು ವಸ್ತು ತೆಗೆದುಕೊಳ್ಬೇಕಾದ್ರೂ ಸರಿನೇ, ನಾನೊಂದು ಫೋನ್ ತೆಗೆದುಕೊಳ್ಳುವಂತ ಸಂದರ್ಭದಲ್ಲೂ ಸಹ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ ತೆಗೆದುಕೊಂಡಿದ್ದೀನಿ. ದೇವರ ಕೃಪೆ ಇಲ್ಲಿವರೆಗೂ ಅದು ಯಾವುದೇ ತೊಂದರೆಗಳೆಲ್ಲ ಎಷ್ಟೋ ಸಾರಿ ಬಿದ್ದಿದೆ, ಆದ್ರೂ ಸಹ ಅದು ದೇವರು ಒಡೆದೋಗದಂತೆ ದೇವರು ಕೃಪೆ ಕೊಟ್ಟಿದ್ದಾನೆ. ಯಾಕಂದ್ರೆ ದೇವರ ಸಮ್ಮುಖದಲ್ಲಿ ಕೇಳಿ ತೆಗೆದುಕೊಂಡಿದ್ದಲ್ಲ. ನೀನು ಯಾವಾಗ ದೇವರ ಸಮ್ಮುಖದಲ್ಲಿ ಕೇಳಿ ತೆಗೆದುಕೊಳ್ತೀಯೋ ಯಾವುದು ವ್ಯರ್ಥವಾಗುವುದಿಲ್ಲ. ಪ್ರಿಯ ಸೋದರ ಸೋದರಿ, ನೀನು ಇರುವಂತ ಕಾರ್ಯಗಳಲ್ಲಿ, ಕೆಲಸದಲ್ಲಿ, ಸೇವೆಯಲ್ಲಿ, ನೀನಿರುವಂತ ಸ್ಥಳದಲ್ಲಿ ನೀನು ನಂಬಿಗಸ್ತನಾಗಿ ನಡೆದುಕೊಳ್ತಾ ಇದೀಯಾ? ನೀನು ನಂಬಿಗಸ್ತನಾಗಿ ನಡೆದುಕೊಳ್ಳುವಾಗ ನೀನು ಆಶೀರ್ವಾದ ಪೂರ್ಣನಾಗ್ತೀಯ. ಆಶೀರ್ವಾದ ಪೂರ್ಣನಾಗುವುದು ಹೇಗೆ? ನಿನ್ನ ಸ್ಯಾಲರಿ ಜಾಸ್ತಿ ಆಗ್ತದೆ, ನಿನ್ನ ಸಂಬಳ ಅಭಿವೃದ್ಧಿ ಆಗ್ತದೆ, ಹೆಚ್ಚಿಗೆ ಆಗ್ತದೆ. ನೀನಿರುವಂತ ಸ್ಥಳದಲ್ಲಿ ಆ ಸ್ಥಳವು ಅಭಿವೃದ್ಧಿ ಆಗ್ತದೆ. ಯಾಕೆಂದ್ರೆ ಒಬ್ಬ ನಂಬಿಗಸ್ತನಿರುವಂತ ಸ್ಥಳ ಅಭಿವೃದ್ಧಿ ಆಗ್ಲೇಬೇಕು. ಯಾಕಂದ್ರೆ ದೇವರ ಆತನ ಜೊತೆಲಿ ಇರ್ತಾರಲ್ಲ. ಪ್ರಿಯ ಸೋದರ ಸೋದರಿ, ನೀನಿರುವಂತ ಸ್ಥಳದಲ್ಲಿ ನೀ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋದಾದರೆ, ನಿನ್ನ ಸ್ಯಾಲರಿ ಹೆಚ್ಚಿಗೆ ಆಗ್ತಿಲ್ಲ ಅಂದ್ರೆ ಎಲ್ಲೋ ನೀನು ತಪ್ಪು ಮಾಡ್ತಾ ಇದೀಯಾ. ಎಲ್ಲೋ ದೇವರಿಗೆ ಮತ್ತು ನೀನು ಕೊಟ್ಟಂತ ಓನರಿಗೆ ನೀನು ನಂಬಿಗಸ್ತನಾಗಿಲ್ಲ. ನೀನು ಯಾವಾಗ ನಂಬಿಗಸ್ತಳಾಗಿ ನೀನು ಮಾರ್ಪಡ್ತೀಯೋ
ನಿನ್ನನ್ನು ದೇವರ ಆಶೀರ್ವಾದ ಮಾಡುವಂತ ದೇವರಾಗಿದ್ದಾನೆ. ಇನ್ನು ನಾವು ಒಪ್ಪಿಸಿಕೊಡೋಣವ. ಅಪ್ಪ, ನಾನು ನಂಬಿಗಸ್ತನಾಗಿ ಮಾರ್ಪಡ್ತೀನಿ, ನಾನು ನಂಬಿಗಸ್ತನಾಗಿ ಬದಲಾಗ್ತೀನಿ, ನಾನ್ ನಂಬಿಗಸ್ತನಾಗಿ ಇನ್ನು ಮುಂದೆ ಕೆಲಸ ಮಾಡ್ತೀನಿ, ನಾನ್ ನಂಬಿಗಸ್ತನಾಗಿ ಇನ್ನು ಮುಂದೆ ನಡೆದುಕೊಳ್ತೀನಿ. ನಿನ್ನ ಮುಂಭಾಗದಲ್ಲೂ, ನನಗೆ ಕೊಟ್ಟಂತ ಓನರ್ ಮುಂಭಾಗದಲ್ಲೂ ನಾನು ನಂಬಿಗಸ್ತನಾಗಿರ್ತೀನಿ ಸ್ವಾಮಿ ಎಂಬುದಾಗಿ ಹೇಳುವನವ. ನೀನು ಯಾವಾಗ ದೇವರ ಸಮ್ಮುಖದ ನಂಬಿಗಸ್ತನಾಗಿ ಕಂಡು ಬರ್ತೀಯೋ, ನಿನ್ನನ್ನು ದೇವರು ಅಧಿಕವಾಗಿ ಆಶೀರ್ವಾದ ಮಾಡುವಂತರಾಗಿದ್ದಾರೆ. ಅದು ಸಂಪೂರ್ಣವಾಗಿ ಮಾರ್ಪಡುತ್ತದೆ. ಕಣಗಳ ಮುಚ್ಚಿ ಪ್ರಾರ್ಥನೆ ಮಾಡುವ. ನಾವು ನಿನ್ನ ಸಮ್ಮುಖದಲ್ಲಿ, ನೀ ಕೊಟ್ಟಂತ ರಾಜ ದೇವರೇ, ಜನಗಳ ಸಮ್ಮುಖದಲ್ಲಿ, ಓದೋರ ಸಮ್ಮುಖದಲ್ಲಿ ಅಪ್ಪ, ನಾವು ನಂಬಿಗಸ್ತರಾಗಿ ಕಂಡಿಲ್ಲ ಅನ್ನುವುದಾದರೆ ದಯವಿಟ್ಟು ನಮ್ಮನ್ನ ಕ್ಷಮಿಸು. ಇನ್ನು ಮುಂದೆ ನಾವು ನಂಬಿಗಸ್ತರಾಗಿ ನಡೆದುಕೊಳ್ಳುತ್ತೇವೆ ಎಂಬುದಾಗಿ ತಂದೆ, ಮಗ, ಪವಿತ್ರಾತ್ಮನ ಹೆಸರು ನಮ್ಮನ್ನು ಒಪ್ಪಿಸಿ ಡೆಡಿಕೇಟ್ ಮಾಡ್ತಾ ಇದೀವಿ ಸ್ವಾಮಿ. ನಮ್ಮನ್ನು ಆಶೀರ್ವದಿಸು. ಇನ್ನು ಮುಂದೆ ನಮ್ಮ ಕೊಟ್ಟ ಕೆಲಸ ಕಾರ್ಯಗಳಲ್ಲಿ, ಸೇವೆಗಳಲ್ಲಿ ನಂಬಿಗಸ್ತರಾಗಿ ನಡೆದುಕೊಳ್ಳುತ್ತೇವೆ. ನಮ್ಮನ್ನು ಆಶೀರ್ವದಿಸು ದೇವರೇ. ನೀನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮನ್ನು ನಂಬಿಗಸ್ತನಾಗಿ ನೆಲೆಗೊಂಡಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ದೇವರೇ, ನಮ್ಮನ್ನ ಕೈ ಹಿಡಿದು ಮುಂದೆ ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದ ತಂದೆ, ಆಮೆನ್.